ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. 1 ಕೊರಿಂಥ 16ನೇ ಅಧ್ಯಾಯ 22ನೇ ವಚನ. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ, ಕರ್ತನು ಬರುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ನೋಡಿದ್ರೆ ದೇವ್ರ ವಾಕ್ಯ ಏನು ಹೇಳುತ್ತಂದ್ರೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ, ಕರ್ತನು ಬರುತ್ತಾನೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಾವು ನೋಡುವಾಗೆ ದೇವರನ್ನ ಅಧಿಕವಾಗಿ ಪ್ರೀತಿಸುವುದನ್ನು ಬಿಟ್ಟು ಮನುಷ್ಯ ಏನು ಮಾಡ್ತಾ ಇದ್ದಾನೆ ಇವತ್ತು? ಕೆಲಸ, ಕುಟುಂಬ, ಮನುಷ್ಯರು, ವಸ್ತುಗಳು, ನಿದ್ರೆ, ಆಹಾರ, ಹಣ, ಆರೋಗ್ಯ, ವಸ್ತುಗಳು, ಈ ರೀತಿ ಸುಖ, ಭೋಗ, ಈ ಥರ ಲೌಕಿಕವಾದ ಕಾರ್ಯಗಳನ್ನು ಅಧಿಕವಾಗಿ ಅವುಗಳಿಗೆ ಹೆಚ್ಚು ಸಮಯವನ್ನು ಕೊಟ್ಟು ಅವುಗಳ ಮೇಲೆ ಅಧಿಕವಾದ ಮನಸ್ಸನ್ನಿಟ್ಟು ಅವುಗಳನ್ನು ಅಧಿಕವಾಗಿ ಪ್ರೀತಿಸಿ ದೇವರ ಕಟ್ಟಳೆಗಳನ್ನು ಅಲಕ್ಷ್ಯ ಮಾಡಿ, ಪ್ರಾರ್ಥನೆ ಜೀವಿತಗಳನ್ನ ಅಲಕ್ಷ್ಯ ಮಾಡಿ, ಆರಾಧನೆಗಳನ್ನು ಅಲಕ್ಷ್ಯ ಮಾಡಿ, ಉಪವಾಸ ಸಮಯಗಳನ್ನ ಅಲಕ್ಷ್ಯ ಮಾಡಿ, ಈ ರೀತಿಯಾಗಿ ದೇವರ ಸಮ್ಮುಖವನ್ನು ಹುಡುಕೋದನ್ನು, ದೇವರ ಸಮ್ಮುಖದಲ್ಲಿ ದೇವರ ಕಾರ್ಯಗಳನ್ನು ಕೇಳೋದು, ಕಲಿಯೋದು, ಬೆಳೆಯೋದು, ಈ ರೀತಿಯಾಗಿ ದೇವರ ಕಾರ್ಯಗಳನ್ನು ಒಂಥರ ಕೇರ್ಲೆಸ್ ಆಗಿ ಅವುಗಳನ್ನು ಅಲಕ್ಷ್ಯ ಮಾಡಿ ಬೇರೆ ಕಾರ್ಯಗಳಿಗೆ ಹೆಚ್ಚು ಸಮಯಗಳನ್ನು ಕೊಟ್ಟು ಅವುಗಳ ಮೇಲೆ ಅಧಿಕವಾದ ಗಮನ ಮನಸ್ಸಿಟ್ಟು ಅವುಗಳನ್ನು ಅಧಿಕವಾಗಿ ಪ್ರೀತಿಸಿ ಅವುಗಳ ಹಿಂದೆನೇ ಓಡುವರಾಗಿ ಈ ಕೊನೆ ಕಾಲದಲ್ಲಿ ದೇವ ಜನಗಳು ಅನೇಕರು ಕಾಣಿಸಿಕೊಳ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳುತ್ತೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ, ಯೇಸು ಹೇಳ್ತಾರೆ, ನನ್ನನ್ನು ಪ್ರೀತಿಸುವರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವರು. ಆಗ ಯಾರೆಲ್ಲ ಯೇಸುವನ್ನು ಪ್ರೀತಿಸ್ತಾರೋ ಆಗ ಯೇಸುವನ್ನು ಪ್ರೀತಿಸುವಾಗೆ ಅವರ ವಾಕ್ಯಗಳನ್ನು ಕೈಗೊಂಡು ಅವರ ಕಾರ್ಯಗಳನ್ನು ಅವರು ನೀತಿಯಿಂದ ಭಕ್ತಿಯಿಂದ ಅವುಗಳನ್ನು ಅಧಿಕವಾಗಿ ಸಂತೋಷವಾಗಿ ಪ್ರೀತಿಯಿಂದ ಅವುಗಳನ್ನು ಮಾಡುವರಾಗಿ ದೇವರಿಗೆ ಹೆಚ್ಚು ಸಮಯಗಳನ್ನ ಕೊಟ್ಟು ಮಾಡುವರಾಗಿ ಕಂಡು ಬರ್ತಾರೆ. ಆದರೆ ಅವರ ಜೀವಿತದಲ್ಲಿ ನೋಡುವಾಗೆ ಯೇಸುನ ನಂಬಿರ್ತಾರೆ, ನಾನು ದೇವ್ರ ಮಗ ದೇವ್ರ ಮಗಳು ಅಂತಾರೆ, ನಾನು ದೀಕ್ಷಾ ತೆಗೆದಿದ್ದೀನಿ ಅಂತಾರೆ, ಬೈಬಲ್ ಓದ್ತೀನಿ ಅಂತಾರೆ, ಸಭೆಗೆ ಹೋಗ್ತೀನಿ ಅಂತಾರೆ. ಆದರೆ ಅವರ ಜೀವಿತದಲ್ಲಿ ನೋಡುವಾಗೆ ಅವರು ಹೆಚ್ಚು ಸಮಯಗಳನ್ನ ಕೆಲಸಗಳು, ಕುಟುಂಬಗಳು, ನಿದ್ರೆ, ಊಟ, ಸ್ನೇಹಿತರುಗಳು, ವಸ್ತುಗಳು, ಆಡಂಬರ, ಐಶ್ವರ್ಯ, ಲೋಕದ ಸಂಪಾದನೆಗಳು, ಈ ರೀತಿಯಾಗಿ ಹೆಚ್ಚಾಗಿ ಅವುಗಳಿಗೆ ಸಮಯ ಕೊಟ್ಟು ಅವುಗಳಿಂದನೇ ಓಡುವರಾಗಿ ಕಂಡು ಬರ್ತಾರೆ. ಹೀಗೆ ಮಾಡುವಾಗ ಅವರುಗಳೆಲ್ಲ ಯಾರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಅವರು ದೇವರನ್ನ ಪ್ರೀತಿಸ್ತಾ ಇಲ್ಲ. ಅವರು ದೇವರನ್ನ ಪ್ರೀತಿಸದೆ ಈ ರೀತಿಯಾದ ಲೌಕಿಕವಾದ ಕಾರ್ಯಗಳನ್ನು ಹುಡುಕಿ ಅದರ ಹಿಂದೆ ಹೋಗುವಾಗ ಅವುಗಳನ್ನೇ ಅವರುಗಳು ಪ್ರೀತಿಸುವರಾಗಿರ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವರ ವಾಕ್ಯ, ಅವರ ಸಮ್ಮುಖದಲ್ಲಿ ಪ್ರಾರ್ಥನೆ, ಆರಾಧನೆ, ಅವರ ಚಿತ್ತ, ಅವರ ಅಭಿಷೇಕ, ಅವರು ಹೇಳುವಂಥ ಕಾರ್ಯಗಳು, ಅವರ ಮಹಿಮೆಯಾದ ಕಾರ್ಯಗಳು, ಇವುಗಳಿಗೆ ಸಮಯ ಕೊಡದೆ, ಅವುಗಳನ್ನು ಹೊಂದಿಕೊಳ್ಳದೆ, ಅವುಗಳಲ್ಲಿ ಬೆಳೆಯದೆ, ನೋಡ್ರಿ ಈ ರೀತಿಯಾಗಿ ಜನರು ಈ ಲೌಕಿಕವಾದ ಕಾರ್ಯಗಳಿಂದ ಓಡುವಾಗೆ ಅವರು ದೇವರನ್ನ ಪ್ರೀತಿಸ್ತಾ ಇಲ್ಲ. ಲೌಕಿಕವಾದ ಕಾರ್ಯಗಳನ್ನು ತಮ್ಮ ಜೀವಿತಗಳಲ್ಲಿ ಏನು ಪಡಿಬೇಕು, ಏನು ಮಾಡಬೇಕು ಅಂಥ ವಿಷಯಗಳಲ್ಲಿ ಓಡುವರಾಗಿ ಅವುಗಳನ್ನೇ ಪ್ರೀತಿಸುವರಾಗಿರ್ತಾರೆ. ಆಗ ಅವುಗಳನ್ನ ಪ್ರೀತಿಸುವಾಗ ದೇವ್ರ ವಾಕ್ಯ ಹೇಳುತ್ತೆ, ಅವರುಗಳು ಶಾಪಗ್ರಸ್ತರು. ಅವ್ರು ಯಾರಂದರೆ ಶಾಪಗ್ರಸ್ತರು. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ಹೌದು, ಅವರು ಶಾಪಗ್ರಸ್ತರಾಗ್ತಾರೆ. ಮತ್ತು ಕರ್ತನು ಬರುತ್ತಾನೆ. ಈ ರೀತಿಯಾಗಿ ದೇವರನ್ನು ಪ್ರೀತಿಸದೆ, ದೇವರ ಕಟ್ಟಳೆಗಳನ್ನು ಕೈಗೊಳ್ಳದೆ, ದೇವರ ಆಲೋಚನೆಗಳಿಗೆ ವಿಧೇಯರಾಗದೆ, ದೇವರ ಮಹಿಮೆಗಾಗಿ ಅವರು ಜೀವಿಸದೆ, ಪರಲೋಕ ರಾಜ್ಯದ ಕಾರ್ಯಗಳನ್ನು ಹುಡುಕದೆ, ಮೇಲಿರುವಂಥ ಹೂಗಳ ಮೇಲೆ ಮನಸ್ಸಿಡದೆ, ಅವರು ಈ ಭೂಲೋಕದ ಕಾರ್ಯಗಳ ಮೇಲೆ ಹೀಗೆ ಓಡುವಾಗ ಏನಾಗುತ್ತಂದರೆ, ಕರ್ತನು ಬಂದು ಅವ್ರನ್ನ ಏನು ಮಾಡ್ತಾನೆ? ಲೆಕ್ಕ ಕೇಳ್ತಾನೆ. ಲೆಕ್ಕ ಕೇಳುವಾಗೆ ಅವರ ಜೀವಿತಗಳಲ್ಲಿ
ದೇವರು ಮೆಚ್ಚುವ ಕಾರ್ಯಗಳು ಇರುವುದಿಲ್ಲ. ನೀತಿಗೆ ಸಂಬಂಧಪಟ್ಟ ಕಾರ್ಯಗಳು ಇರುವುದಿಲ್ಲ. ಸತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಇರೋದಿಲ್ಲ. ಪರಿಶುದ್ಧತೆಗೆ ಸಂಬಂಧಪಟ್ಟ ಕಾರ್ಯಗಳು ಇರೋದಿಲ್ಲ. ಆ ಉನ್ನತ ಪರಲೋಕ ರಾಜ್ಯದ ಕಾರ್ಯಗಳು ಅವರ ಜೀವಿತದಲ್ಲಿ ಇರೋದಿಲ್ಲ. ಹೀಗಾಗಿ ಅವ್ರಗಳ ಜೀವಿತದಲ್ಲಿ ಏನಾಗುತ್ತೆ, ಶಾಪಗ್ರಸ್ತರಾಗಿ ಕಂಡು ಬರ್ತಾರೆ. ಆಗ ಕರ್ತನ ಲೆಕ್ಕ ಕೇಳುವಾಗ ಏನಾಗುತ್ತೆ, ಅವರ ಜೀವಿತದಲ್ಲಿ ಯಾವ ಫಲವು ಪ್ರತಿಫಲಗಳು ಅವ್ರು ಕಾಣದೆ ಅವರುಗಳು ದೇವರಿಂದ ದೂರ ತಳ್ಳಲ್ಪಟ್ಟು ನಾಶಕ್ಕೆ, ಅಳಿವಿಗೆ ಅಲ್ವಾ ಅವರು ಹೋಗಬೇಕಾಗುತ್ತೆ ಮಕ್ಕಳೇ. ಹಾಗಾಗಿ ಈ ಕೊನೆ ಕಾಲದಲ್ಲಿ ಅಧಿಕವಾಗಿ ಯಾರನ್ನ ಪ್ರೀತಿಸ್ಬೇಕಂದ್ರೆ ದೇವರನ್ನ ಪ್ರೀತಿಸೋದು. ಯಾಕಂದ್ರೆ ದೇವರು ಏನು ಹೇಳ್ತಾನೆ, ದೇವರು ಏನು ಹೇಳ್ತಾನೆ, ಅವರ ವಾಕ್ಯ ಏನು ಹೇಳುತ್ತೆ, ದೇವರು ನನಗೇನು ಆಲೋಚನೆ ಕೊಡ್ತಾನೆ, ಆ ವಾಕ್ಯದ ಮೂಲಕವಾಗಿ ದೇವರು ಹೆಂಗೆ ನನ್ನನ್ನು ನಡೆಸ್ತಾನೆ, ದೇವರ ಚಿತ್ತ ಏನು, ಅವರ ಉದ್ದೇಶ ಏನು, ಅವರು ಏನು ಮೆಚ್ಚುತ್ತಾರೆ, ನಾನು ಏನು ಮಾಡಬೇಕು, ಇದೆಲ್ಲ ದೇವರಿಂದ ಕೇಳಿ ನಾವು ಕಲಿತು ಅವುಗಳನ್ನೇ ನಾವು ಮಾಡುವಾಗ ನಾವು ದೇವರನ್ನ ಪ್ರೀತಿಸ್ತೀವಿ, ನಾವು ದೇವರನ್ನ ಮೆಚ್ಚಿಸೋರಾಗಿರ್ತೀವಿ. ಆದರೆ ದೇವರಿಗೆ ಆಲೋಚನೆಗಳನ್ನ ಕೇಳದೆ, ಕಟ್ಟಳೆಗಳು ಏನು ಹೇಳುತ್ತೋ ಅದನ್ನು ಗಮನಿಸಿ ಅದನ್ನು ನಾವು ಕೇಳದೆ, ದೇವರ ಪಾದದಲ್ಲಿ ಸಮಯ ಕಾದಿದ್ದು ಅವುಗಳನ್ನು ತಿಳಿದುಕೊಳ್ಳದೆ ಮೇಲ್ರೀತಿಯಾಗಿ ನಾವು ಕ್ರಿಸ್ತನಲ್ಲಿ ಜೀವಿಸುತ್ತಾ ನಾವು ಹೋಗ್ತಾ ಈ ಲೌಕಿಕವಾದ ಕಾರ್ಯಗಳಲ್ಲಿ ಅಲ್ವಾ, ಭೂಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ, ಪ್ರಾಪಂಚಿಕವಾದ ಕಾರ್ಯಗಳಲ್ಲಿ ಹೀಗೆ ಹೋಗುವಾಗ ಏನಾಗುತ್ತಂದರೆ ದೇವರಿಂದ ನಾವು ದೂರ ಇರ್ತೀವಿ. ಆಗ ನಮ್ಮ ಜೀವಿತದಲ್ಲಿ ಶಾಪಗಳಿರ್ತವೆ. ಆಗ ನಾವು ಕರ್ತನು ಬರುವಾಗೆ ಲೆಕ್ಕ ಕೇಳೋಕ್ಕೆ ಆರಂಭಿಸ್ತಾನೆ. ಹಾಗಾಗಿ ಈ ಕೊನೆ ದಿನಗಳಲ್ಲಿ ತುಂಬ ಜನರ ಜೀವಿತದಲ್ಲಿ ಪ್ರಾರ್ಥನೆಗಳು ಇಲ್ಲ, ಬೈಬಲ್ ಓದ್ತಾ ಇಲ್ಲ, ಪ್ರಾರ್ಥನೆಗಳು ಮಾಡ್ತಾ ಇಲ್ಲ, ಆರಾಧನೆಗಳಿಗೆ ಸಮಯ ಕೊಡ್ತಾ ಇಲ್ಲ, ದೇವರ ವಾಕ್ಯನ ಧ್ಯಾನಿಸೋಕೆ ಸಮಯ ಕೊಡ್ತಾ ಇಲ್ಲ, ದೇವರ ಚಿತ್ತವನ್ನು ಅರಿತುಕೊಳ್ಳೋಕ್ಕೆ ದೇವ್ರಿಗೆ ಸಮಯ ಕೊಡ್ತಾ ಇಲ್ಲ ಇಲ್ವಾ. ಈ ರೀತಿಯಾಗಿ ಒಂದು ಸಂಪೂರ್ಣವಾಗಿ ದೇವರ ಒಳಗಡೆ ತ್ಯಾಗವಾದ ಜೀವಿತಗಳನ್ನ ಪರಿಪೂರ್ಣವಾಗಿ ಆ ಒಂದು ಮಾರ್ಗಗಳನ್ನು ನಾವು ಅನುಸರಿಸದೆ ಮೇಲ್ರೀತಿಯಾಗಿ ನಾವು ಏಸು ಅಂದ್ಕೊಂಡು ನಾವು ದೇವರಿಗೆ ಸಮಯ ಕೊಡದೆ ಈ ಲೌಕಿಕವಾದ ಕಾರ್ಯಗಳ ಮೇಲೆ ಗಮನ ಮನಸ್ಸು ಅವುಗಳಿಗೆ ಸಮಯ ಕೊಟ್ಟು ಅವುಗಳನ್ನೇ ನಾವು ಬೆನ್ನತ್ತಿ ನಾವು ಹೋಗುವಾಗೆ ಅವರುಗಳು ಶಾಪಗ್ರಸ್ತರೆಂದು ದೇವ್ರ ವಾಕ್ಯ ಹೇಳುತ್ತೆ. ಕರ್ತನು ಬಂದು ಅವನ ಲೆಕ್ಕ ಕೇಳ್ತಾನೆ. ಹಾಲೆಲೂಯ. ಹಾಗಾಗಿ ದೇವ ಜನರೇ, ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳೇ, ಕರ್ತನಾದ ಯೇಸುವನ್ನು ಪ್ರೀತಿಸ್ರಿ, ಅವರ ಕಟ್ಟಳೆಗಳನ್ನು ಕೈಗೊಳ್ಳ್ರಿ, ಪ್ರಾರ್ಥನೆಗಳಿಗೆ ಸಮಯ ಕೊಡ್ರಿ, ಆರಾಧನೆಗಳಿಗೆ ಸಮಯ ಕೊಡ್ರಿ, ಉಪವಾಸ ಮಾಡೋಕ್ಕೆ ಸಮಯ ಕೊಡ್ರಿ, ಸುವಾರ್ತೆ ಸಾರೋಕ್ಕೆ ಸಮಯ ಕೊಡ್ರಿ, ದೇವರ ಚಿತ್ತವನ್ನು ಅರಿತುಕೊಳ್ಳೋಕೆ ಸಮಯ ಕೊಡ್ರಿ, ಅಧಿಕವಾಗಿ ದೇವರನ್ನ ಮೆಚ್ಚಿಸುವಂಥ ಕಾರ್ಯಗಳಿಗೆ ಸಮಯ ಕೊಡ್ರಿ. ಈ ರೀತಿಯಾಗಿ ನೀವು ಮಾಡುತ್ತಾ ಇರುವಾಗ ನೀವು ಆಶೀರ್ವದಿಸಲ್ಪಡ್ತೀರಾ. ನೀವು ಆಶೀರ್ವದಿಸಲ್ಪಟ್ಟು ಕರ್ತನ ಒಳಗಡೆ ನೀವು ನಡೆಸಲ್ಪಡ್ತಾ ಇರ್ತೀರ, ಸರಿನಾ. ಹಾಗಾಗಿ ಪ್ರತಿಯೊಬ್ಬರುಗಳು ಪೂರ್ಣವಾಗಿ ಈ ದೇವರ ಕಾರ್ಯಗಳ ಕಡೆ ಗಮನ ಕೊಡ್ರಿ. ಬೇರೆ ವ್ಯರ್ಥವಾದ ಕಾರ್ಯಗಳು, ನಷ್ಟವಾದ ಕಾರ್ಯಗಳು, ಅಳಿದು ಹೋಗುವಂಥ ಕಾರ್ಯಗಳು, ಪ್ರಯೋಜನ ಇಲ್ಲದ ಕಾರ್ಯಗಳು, ಇದೆಲ್ಲವನ್ನು ತ್ಯಜಿಸಿ ನಿಮ್ಮನ್ನು ಸರಿಪಡಿಸ್ಕೊಂಡು ದೇವರ ಕಡೆ ತಿರುಗಿಕೊಂಡು ದೇವರನ್ನ ಅಧಿಕವಾಗಿ ಪ್ರೀತಿಸಿ ಅವರ ಕಾರ್ಯಗಳಲ್ಲಿ ಗಮನ ಮನಸ್ಸಿಟ್ಟು ನೀವು ಮಾಡುವಾಗ ನೀವು ಆಶೀರ್ವದಿಸಲ್ಪಡ್ತೀರಾ. ನಿಮ್ಮ ಕಾರ್ಯಗಳು ಆಶೀರ್ವದಿಸಲ್ಪಡುತ್ತೆ, ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತೆ. ಎಲ್ಲದರದಲ್ಲಿ ದೇವರ ಸಮೃದ್ಧಿಗೆ ನಿಮ್ಮನ್ನು ನಡೆಸೋನಾಗಿರ್ತಾನೆ. ಈ ವಾಕ್ಯ ಕೇಳಿರೋಂಥ ಪ್ರತಿಯೊಬ್ಬರುಗಳು ಹಾಗೆ ಮಾಡಿರಿ. ನಾನು ನಿಮಗಾಗಿ ಒಂದು ಸಣ್ಣ ಪ್ರಾರ್ಥನೆ ಮಾಡ್ತೀನಿ. ಸರ್ವಶಕ್ತನಾಗಿರೋ ದೇವರೇ, ಅಪ್ಪ, ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲರಿಗಾಗಿ ಪ್ರಾರ್ಥಿಸ್ತೀನಪ್ಪ. ಎಲ್ಲರ ಮೇಲೆ ನಿನ್ನ ಕರಗಳನ್ನು ಚಾಚ್ರಿ, ಎಲ್ಲರ ಮನಸ್ಸು ಹೃದಯಗಳೆಲ್ಲ ನಿನ್ನ ಕಟ್ಟಲೆಗಳ ಕಡೆ ತಿರುಗಿಸ್ರಿ. ಅಧಿಕವಾಗಿ ನಿಮಗೆ ಸಮಯ ಕೊಡುವರಾಗಿ, ನಿಮ್ಮನ್ನು ಪ್ರೀತಿಸುವರಾಗಿ, ನಿಮ್ಮ ಚಿತ್ತ ಮಾಡುವರಾಗಿ ಎಲ್ಲರೂ ಕಂಡು ಬರಬೇಕು. ಕರ್ತನ ಎಲ್ಲರನ್ನ ನೀನು ಮುಟ್ರಿ ಆಶೀರ್ವದಿಸ್ರಿ, ಬಲಪಡಿಸ್ರಿ. ಹಾಗೆ ಮಾಡ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿರುವಂಥ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಿದ್ದಾನೆ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.